ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಇದೇ ಮಾರ್ಚ್ 31ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ಗುರುಗಳ ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ನೀವು ಅಂದ್ಕೊಂಡ ಹಾಗೆ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು ಅಂತಂದರೆ ಇದು ಒಂದೇ ಒಂದು ತಮಗೆ ಸುವರ್ಣ ಅವಕಾಶ. ಇನ್ನು ಗುರುಗಳನ್ನ ನೇರವಾಗಿ ನೀವು ಭೇಟಿ ಮಾಡ್ಬೋದು, ನಿಮ್ಮ ಭಾಗ್ಯಸ್ಥಾನ ಯಾವುದು ಅಂತ ತಿಳ್ಕೊಳ್ಬೋದು. ಜೊತೆಗೆ ನಿಮಗೆ ಗುರುಗಳು ಕುಬೇರ ಮಾಲೆಯನ್ನು ಕೂಡ ನೀಡ್ತಾರೆ. ಎಲ್ಲವೂ ಕೂಡ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತಂದರೆ ಮಾರ್ಚ್ 31ನೇ ತಾರೀಕು ನಡೀತಾ ಇರುವಂಥ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಬೇಕಾಗತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇವತ್ತಿನ ಒಂದು ಪ್ರಶ್ನೆ ಏನು ಅಂತಂದರೆ, ಸಾಕಷ್ಟು ಜನ ಹೇಳ್ತಿರ್ತಾರೆ ಈ ಜಾತಕ ಅಥವಾ ಕುಂಡಲಿನ ನೋಡಿದಾಗ ರವಿ ಮತ್ತು ಶನಿ ಒಂದೇ ಮನೇಲಿ ಇರಬಾರ್ದು, ರವಿ ಶನಿ ಒಂದೇ ಮನೇಲಿ ಇದೆ ಅದಕ್ಕೆ ನಿಮಗೆ ಮ್ಯಾರೇಜ್ ಡಿಲೇ ಅಂತ ಹೇಳ್ತಾರೆ, ಅಥವಾ ಅವ್ರು ಅಂದ್ಕೊಳ್ಳೋಂಥ ಜಾಬ್ ಸಿಗ್ತಾ ಇರೋದಿಲ್ಲ. ಸೊ ಈ ರವಿ ಶನಿ ಅನ್ನುವಂಥದ್ದು ಗ್ರಹ ಒಂದೇ ಮನೇಲಿ ಇದ್ದರೆ ಆ ರೀತಿಯಾಗಿರುವಂಥ ಸಮಸ್ಯೆಗಳಾಗತ್ತಾ? ಹಾಗಿದ್ರೆ ಇವಾಗ ನಾವು ಕುಂಡ್ಲಿ ಅಂತೂ ಬದಲಾಯಿಸೋಕ್ಕೂ ಆಗೋದಿಲ್ಲ, ಪರಿಹಾರ ಅನ್ನುವಂಥದ್ದು ಏನು ಮಾಡ್ಕೊಳ್ಬೇಕಾಗತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈಗ ನಾನು ಮಂತ್ರ ಹೇಳ್ತಾ ಇದ್ದೇನಲ್ಲ, ಓಂ ವಿಶ್ವಸ್ಮೈ ನಮಃ, ಇದು ವಿಶ್ವಶಕ್ತಿಯ ಜೊತೆಗಿರೋಂಥದ್ದು. ಇದು ಇವ್ರಿಗೂ ಪ್ಲಸ್ ಆ ಸ್ಪೇಸ್ ಮಧ್ಯೆ ನಿಮಗೆ ಏನು ಬ್ರಿಡ್ಜಾಗಿ ಕೆಲಸ ಮಾಡಿಕೊಡ್ಬೇಕೋ ಅದು ಆಗಿರೋವಂಥದ್ದು. ಜಾತಕಾದ ದೋಷಗಳನ್ನು ಹೋಗಲಾಡಿಸ್ಲಿಕ್ಕೂ ಕೂಡ ನನ್ನ ಜಾತಕದಲ್ಲೂ ಕೂಡ ಹಾಗೆ ಇದೆಯಮ್ಮ. ಈಗ ನೀವು ಹೇಳಿದ್ದು ಶನಿ ಮತ್ತು ರವಿ ಜೊತೆಗಿದ್ದಾರೆ. ಏನೇನು ಜಾತಕದಲ್ಲಿ ಮೈನಸ್ಗಳಿದಾವೋ ನಂಗೆ ಆ ಮೈನಸ್ಸೇ ನಡೆದಿಲ್ಲ. ನಾನೊಬ್ಬ ಅನುಷ್ಠಾನ ಪ್ರಿಯ. ಯಾರು ಏನೇ ಮಾತಾಡೋದು ನನ್ನೊಂದು ಗೋಲ್ ಇದೆ. ನಾನು ಆಸೆ ಹಿಂದೆ ಹೋದವನಲ್ಲ, ನಾನು ಗುರಿ ಹಿಂದೆ ಹೋದವನು. ನಾನು ಆಸೆ ಹಿಂದೆ ಹೋದರೆ ಏನೇನೋ ಆಗುತ್ತೆ, ಅದು ನಿರಾಸೆನೂ ಆಗಬಹುದು, ಅಥವಾ ನಿನ್ನ ಆಸೆ ಈಡೇರಬಹುದು, ಈಡೇರದೇ ಇರಬಹುದು. ಅದು ಬಹುಶಃ ಗುರಿ ಹಿಂದೆ ಹೋದರೆ 40 ಸಲ ಸೋತರೂ ನಾನು ಬೇಜಾರು ಮಾಡ್ಕೊಳ್ಳಲ್ಲ, ಎಷ್ಟು ಸಲ ನಾನು ಕೆಳಗೆ ಬಿದ್ದರೂ ಬೇಜಾರು ಮಾಡ್ಕೊಳ್ಳಲ್ಲ. ನನ್ನದಾಗಿರ್ತಕ್ಕಂಥ ಒಂದು ಸರದಿ ಒಂದು ದಿನ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟ ಕಾಯೋವಂಥ ತಾಳ್ಮೆ ನಮಗಿರಬೇಕು, ಅಷ್ಟು ಬಿಟ್ಟರೆ ಬೇರೆ ಎಂತ ಇಲ್ಲ. ಈಗ ನೀವು ಹೇಳಿದ ಕಾಂಬಿನೇಷನ್ ಏನು ಅಂತಂದರೆ ಇಲ್ಲಿ ಸ್ವಲ್ಪ ಗೂಢಾರ್ಥ ಅಡಗಿದೆ. ರವಿ ಮತ್ತು ಶನಿ ಯಾರು ಅಪ್ಪ ಮಗ ಅಲ್ವಾ? ಬಹಿರಂಗವಾಗಿ ಇವ್ರಿಗಾಗಲ್ಲ. ಈಗ ಮೇಲ್ನೋಟಕ್ಕೆ ಇವನೊಬ್ಬ ದಂಡಪಿಂಡ, ಮನೆಯಲ್ಲೇ ಇರ್ತಾನೆ, ಏನು ಕೆಲಸ ಇಲ್ಲ ಇವನಿಗೆ, ಮತ್ತೊಂದಿಲ್ಲ, ಏನು ಮಾಡಲ್ಲ, ತಿಂದುಕೊಂಡು ಯಾವಾಗಲೂ ಮನೇಲಿ ಬಿದ್ದಿರ್ತಾನೆ ಅಂತ ಅಪ್ಪ ಮೇಲ್ನೋಟಕ್ಕೆ ಬೈದರು. ಒಳಗಡೆಯ ಪ್ರೀತಿ ಒಂದು 4 ದಿವಸ ಊಟ ಮಾಡಿಲ್ಲ ಅಂದರೆ ಅಪ್ಪ ಏನು ಮಾಡ್ತಾನೆ ಗೊತ್ತಾ? ಯಾಕೋ ಇರಲಿ, ಹೋಗೋ ಊಟ ಮಾಡಿ ಬಾ ಅಂತ ಕರೀತಾನೆ. ಅಂತರಂಗದ ಪ್ರೀತಿ ಖಂಡಿತ ಇರುತ್ತೆ. ನಾನು ಈ ಜಾತಕ, ನೀವು ಎಷ್ಟೋ ಜನ ಯಾರಾದರೂ ಜಾತಕ ಜ್ಯೋತಿಷಿಗಳು ನೋಡಿದ ಕೂಡಲೇ ನಿಮ್ಮ ಅಪ್ಪನಿಗೆ ಆಗಲ್ವಲ್ಲ ಅಂತ ಹೇಳ್ಬಿಡ್ತಾರೆ. ಪಿಂಡ ಹಂಗಿರೋದೇ ಇಲ್ಲ, ಅದು ಚೆನ್ನಾಗಿರ್ತಾರೆ. ಅದಕ್ಕೆ ಹೇಳಿದ್ದು, ನೀವು ಇನ್ಡೆಪ್ತ್ ಕಲಿತರೆ ಮಾತ್ರ ಇದೆಲ್ಲ ಒರಿಜಿನಲಾಗಿ ಹೇಳ್ತೀರಿ. ಕಾರಕಗಳನ್ನು 150 ಕೂಡ ಒರಿಜಿನಲ್ ಆಗಿ ತಿಳ್ಕೊಂಡ್ರೆ ಮಾತ್ರ. ಒಂದು ನಕ್ಷತ್ರಕ್ಕೆ ಸಂಬಂಧಪಟ್ಟಾಗ 2 ನಕ್ಷತ್ರಕ್ಕೆ ಒಬ್ಬ ಅಧಿದೇವತೆ ಇದ್ದು ಕಾಣಿಸ್ಕೊಂಡಾಗ ಒಂದೊಂದು ಸಲ ಈ ಗರ್ಭಧಾರಣೆ ಟ್ವಿನ್ಸ್ ಹುಟ್ಟಲಿಕ್ಕೆ ಹೆಂಗಿರುತ್ತೆ ಜಾತಕ, ಆ ಗರ್ಭ ಧರಿಸಿದಾಗ ಗೊತ್ತಾಗ್ಬಿಡುತ್ತೆ, ಎಸ್ ಇದೇನು ಹೀಗೇನು ಇದೇನು ಅಂತ. ಹಾಗೆ ಈ ಜಾತಕದಲ್ಲಿ ಆ 7 ಮನೆಗಳಲ್ಲಿ ಎಲ್ಲಿದೆ ಅದು ಲಗ್ನದಲ್ಲಿದೆಯಾ, ಸೆಕೆಂಡ್ ಹೌಸಲ್ಲಿದೆಯಾ, ಥರ್ಡಲ್ಲಿದೆಯಾ, 5th 4th 7th ಎಲ್ಲಿದೆ, ಅಲ್ಲಿ ಸ್ವಲ್ಪ ಯಾರ ಜೊತೆಗೆ ಇದ್ದಾರೆ ಅನ್ನೋದನ್ನು ಅಷ್ಟೇ ಮಾಡಿ ನೋಡ್ಕೋಬೇಕಾಗತ್ತೆ. ಯಾರ ಮನೇಲಿದ್ದಾರೆ ಆ ಮನೆಯವರ ದೃಷ್ಟಿ ಇವರಿಬ್ಬರ ಮೇಲೆ ಇದೆಯಾ, ಸಪೋರ್ಟ್ ಯಾರ್ದು, ಶತ್ರುಗಳಿದೆಯಾ, ಅಂದರೆ ಶುಭಗ್ರಹಗಳಿದೆಯಾ ಅಥವಾ ಪಾಪಗ್ರಹಗಳಿದೆಯಾ, ಇದನ್ನು ಅಷ್ಟೇ ನೋಡಿ. 2 ಪಾಪಗ್ರಹಗಳೇ ಅವು. ಆದ್ದರಿಂದ ಶುಭಗ್ರಹಗಳ ದೃಷ್ಟಿ ಏನಾದರೂ ಇದೆಯಾ, ಮತ್ತೇನು ನಡೀತಾ ಇದೆ. ಒಂದು ಮಾತಲ್ಲಿ ಹೇಳೋದಾದರೆ, ನೀವು ಕೇಳಿದ ಈ ಪ್ರಶ್ನೆಗೆ ಮಾತ್ರ ಏನು ಅಂತಂದರೆ, ಶನಿ ಮತ್ತು ರವಿ ಜೊತೆಲಿದ್ದಾಗ ಬಹಿರಂಗವಾಗಿ ಅವರಿಗೆ ಆಗದೇ ಇರಬಹುದು, ಒಳಗಡೆಯ ಅಂತರಂಗದಲ್ಲಿ ಬಹಳಷ್ಟು ಪ್ರೀತಿ ಪ್ರೇಮದಿಂದ ಕೂಡಿರುತ್ತಾರೆ. ಮತ್ತು ಇವರಲ್ಲಿ ಕೆಲವು ಚಾಲೆಂಜಸ್ ಇರ್ತವೆ, ನಾಯಕನ ಗುಣಗಳಿರ್ತವೆ. ಕೆಲವೊಂದಲ್ಲಿ ಇವರು ಹಠವಾದಿಗಳು, ಛಲವಾದಿಗಳು. ಇದನ್ನು ಸಾಧಿಸೇ ತೀರ್ತಾರೆ. ಅವ್ರಿಗೆ ಗೊತ್ತಿದೆ ಪ್ರಾಮಾಣಿಕತೆಗೆ ಎಲ್ಲೂ ಧಕ್ಕೆ ತರಲ್ಲ, ಸತ್ಯಕ್ಕೆ ಧಕ್ಕೆ ತರಲ್ಲ. ಯಾಕಂದರೆ ಶನಿಯೂ ಅಷ್ಟೇ ಅಲ್ವಾ, ಜಡ್ಜ್ ಅಲ್ವಾ. ಅವನು ಇವ್ರ ಜಾತಕದಲ್ಲಿ ಎಲ್ಲೋ ಒಂದು ಕಡೆ ಮೈನಸ್ಸನ್ನು ತೋರಿಸ್ತಾನೆ, ಎಚ್ಚೆತ್ಕೋತ ಹೇಳುತ್ತಾನೆ.
ಅದಕ್ಕೆ ದೃಷ್ಟಿ ಕೂಡ ನೋಡು ಅಂತ ಹೇಳ್ತಾ ಇರೋದು. ಈಗ ಬಿಟ್ಟರೆ ಬೇರೆ ಯಾವುದೇ ಗ್ರಹಗಳು ನಿಮಗೆ ಕೆಡುಕು ಮಾಡಲಿಕ್ಕೆ ಬರೋದೇ ಇಲ್ಲ. ಭಗವಂತನವನು ಅಷ್ಟೇ, ನಿಮಗೆ ಯಾವುದೇ ಕಾರಣಕ್ಕೂ ವರವಾಗಲಿ ಶಾಪವಾಗಲಿ ಇದು ಯಾವುದೂ ಮಾಡಿಲ್ಲ. ನಾವೇನು ಮಾಡಿದ್ವಿ ಅದು ರಿಸಲ್ಟ್ ಅಷ್ಟೇ ಕೊಡ್ತಾನೆ. ಒಬ್ಬ ಸ್ಟೂಡೆಂಟ್ ಎಷ್ಟು ಬರ್ದಿರ್ತಾರೋ ಅಷ್ಟೇ ತಾನೇ ಮಾರ್ಕ್ಸ್ ಕೊಡ್ಲಿಕ್ಕೆ ಸಾಧ್ಯ ಇರೋದು. ನಾವಿಲ್ಲಿ ಹೇಗೆ ನಡ್ಕೊಂಡಿರ್ತೀವಿ ಅಷ್ಟೇ ಗ್ರಹಗಳು ಕೂಡ ನಿಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಪ್ರತಿನಿತ್ಯ ಒಬ್ಬರಿಗೆ ಒಳ್ಳೇದು ಮಾಡುವಂಥದ್ದು, ಕರುಣೆ ಪ್ರೀತಿ ತೋರಿಸುವಂಥದ್ದು, ಪ್ರಾಣಿ ಪಕ್ಷಿಗಳ ದಯೆ ತೋರಿಸುವಂಥದ್ದು, ಯಾರಿಗಾದರೂ ಅದಕ್ಕೆ ಸಂಬಂಧಪಟ್ಟ ಅನ್ನ ಆಹಾರಗಳು ಬೇಕಾದ್ರೆ ನೀವು ನಿಮ್ಮ ಕೈ ಸಾಧ್ಯ ಆದಷ್ಟು ಕೊಡುವಂಥದ್ದನ್ನು ಮಾಡ್ತಾ ಬನ್ನಿ. ಇದನ್ನು ನಾನು ಎಷ್ಟೇ ಸಲ ಹೇಳಿದ್ರು ಕೂಡ ಏನು ಮಾಡ್ತಾರೆ ಗೊತ್ತವರು, ಇದನ್ನು ಏನೂ ಮಾಡಲ್ಲ. ಪಕ್ಕದ ಮನೆಯವನು ನರಳ್ತಾ ಇರ್ತಾನೆ, ಇವ್ರಿಗೆ ಹಾಗಲ್ಲ, ಅವನಿಗೆ ಏನೂ ಮಾಡಲ್ಲ, ಒಪ್ಪತ್ತಿನ ಊಟವೂ ಕೊಡಲ್ಲ, ಭಿಕ್ಷುಕರಿಗೂ ಕೂಡ ಕೂರ್ಸ್ಕೊಂಡು ಸಮಾಧಾನ ಸಾವಧಾನ ಕೊಟ್ಟಿರಲ್ಲ. ಇಲ್ಲಿ ಬಂದು ಶನೇಶ್ವರ ದೇವಸ್ಥಾನಕ್ಕೆ ಒಂದು ಟಿನ್ ಎಣ್ಣೆ ಕೊಟ್ಬಿಟ್ರೆ ಮುಗೀತು. ಒಂದು ಟಿನ್ ಎಣ್ಣೆ ಅವನೇನಾದರೂ ಕರೆಕ್ಟಾಗಿ ಅರ್ಚಕಾದನ್ನು ಉಪಯೋಗಿಸಿದ್ರೆ ಪರವಾಗಿಲ್ಲ, ಹೆಂಗೂ ಟಿನ್ ಹಂಗೆ ಇದೆ ಅಂತ ಬಿಟ್ಟು ಅವನು ಎಲ್ಲ ಮಾರಾಕ್ತಾನೋ ಗೊತ್ತಿಲ್ಲ ಇದನ್ನು. ಹಿಂಗಾಗತ್ತೆ. ಅಟ್ಲೀಸ್ಟ್ ಅವ್ನಿಗೆ ಒಪ್ಪತ್ತಿನ ಊಟ ಸ್ವಲ್ಪ ಹಸಿವು ತೀರ್ತಾ ಇತ್ತು. ಈ ಯಕ್ಷ ಈ ಧರ್ಮರಾಯನ ಒಂದು ಪ್ರಶ್ನೆ ಮಾಡ್ತಾನೆ, ನೀನು ತಿಥಿ ಹೇಗೆ ಮಾಡ್ತೀಯ ಅಂತ. ತಿಥಿಗಳನ್ನು ಶ್ರಾದ್ದಗಳು, ತಿಥಿ ಅನ್ನೋದನ್ನು ಹೇಗೆ ಮಾಡ್ತೀಯ ಅಂತ ಕೇಳಿದಾಗ, ತುಂಬ ಲೆಂತಿ ಮಾಡೋಂಗಿಲ್ಲ ನೀನು, ಲಾಂಗ್ ಮಾಡೋಂಗಿಲ್ಲ ನೀನು, ಆಮೇಲೆ ಇನ್ನೇನೇನೋ ಸುತ್ತು ಬಳಸಿ ಮಾತಾಡೋ ಹಾಗಿಲ್ಲ ನೀನು. ಒನ್ ವರ್ಡ್ ಆನ್ಸರ್, ಒಂದು ಪ್ರಶ್ನೆಗೆ ನಿಖರವಾಗಿ ಇಷ್ಟೇ ಉತ್ತರ ಇರಬೇಕು. ಹೇಗೆ ನೀನು ಶ್ರಾದ್ದ ಮಾಡ್ತೀಯಾ ಅಂತ ಕೇಳಿದಾಗ, ಯಕ್ಷ ಅಂತಕ್ಕಂಥ ಪ್ರಶ್ನೆ ಮಾಡಿದಾಗ ಈತ ಹೇಳ್ತಾನೆ, ಅವರ ಆ ಒಂದು ಪ್ರಶ್ನೆಯಲ್ಲಿ ಇದನ್ನು ಭವಿಷ್ಯವೇ ಅಡಗಿದೆ. ಒಂದು ಪ್ರಶ್ನೆ ಇವನು ಭವಿಷ್ಯವೇ ಅಡಗಿದೆ. ಅವನೊಂದೇ ಮಾತಲ್ಲಿ ಹೇಳ್ತಾನೆ, ಉತ್ತಮವಾಗಿರೋ ಬ್ರಾಹ್ಮಣ ಸಿಕ್ಕಿದ್ರೆ ನಾನು ಮಾಡ್ತೀನಿ ಅಂತ. ಉತ್ತಮವಾಗಿ ಬ್ರಾಹ್ಮಣ ಸಿಕ್ಕಿದ್ರೆ ನಾನು ಮಾಡ್ತೇನೆ ಅಂತ ಹೇಳ್ತಾರೆ. ಉತ್ತಮ ಅಂತ ಲೆಕ್ಕ ಮಾಡ್ಕೊಳ್ಬೇಕು. ಅವ್ರು ಸಂಭಾವನೆ ಕೊಟ್ಟರೆ ಇನ್ನೊಂದು ಸ್ವಲ್ಪ ಅಷ್ಟು ಕೊಟ್ಟಿದ್ರೆ ಚೆನ್ನಾಗಿತ್ತೇನೋ ಅಂತ ಅನ್ಕೋಬಾರ್ದವ. ಅಷ್ಟಕ್ಕೆ ತೃಪ್ತಿ ಪಡುವಂಥನಾಗಿರಬೇಕು. ಅವನು ಸ್ವಲ್ಪ ಅನುಷ್ಠಾನ ಪ್ರಿಯನೂ ಆಗಿರಬೇಕು. ತ್ರಿಕಾಲ ಸಂಧ್ಯಾವಂದನ ಮಾಡೋವಂಥವನಾಗಿರಬೇಕು. ಈ ರೀತಿ ಏನೇನು ಹೇಳುತ್ತೆ. ಅದಕ್ಕೆ ಉತ್ತಮ ಬ್ರಾಹ್ಮಣ ಅಂದರೆ ಲೆಕ್ಕ ಮಾಡ್ಕೋಬೇಕು. ಅವಾಗ ಹಂಗೆ ಹೇಗಿರಬೇಕು, ಇನ್ನು ಯಾವುದೇ ಕೆಲಸ ಕಾರ್ಯಗಳಿಗಾಗಿರಬಹುದು, ನೀವು ಮಾಡೋದು ಅನುಷ್ಠಾನ ಪೂಜೆಗಳು ಹೇಗಿರಬೇಕು ಅನ್ನೋದು ಕೂಡ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಎಲ್ಲೂ ಅಲ್ವ, ಯಾವಾಗಲೂ ನಾ ಕೈ ಮುಗಿತಾನೆ ಇದೆ, ಭಗವಂತನಿಗೆ ಒಳ್ಳೇದು ಮಾಡಲಿಲ್ಲ ಅಲ್ಲ. ಒಳ್ಳೇದು ಮಾಡಬೇಕಾಗಿರೋದು ನೀನು ಎಲ್ಲಿ ಅಂತಂದರೆ, ಎಲ್ಲಿ ಕೊರಗಿ ಇದೆಯೋ, ಎಲ್ಲಿ ನೋವಿದೆಯೋ, ಎಲ್ಲಿ ದುಃಖ ಇದೆಯೋ, ಪ್ರಾಣಕ್ಕೆ ಸಂಚಕಾರ ಬಂದಿದೆಯೋ, ಅನ್ನ ಆಹಾರ ಇಲ್ಲದೇ ಸತ್ತೋಗ್ತಾ ಇದ್ದಾರಲ್ಲ, ಅಲ್ಲಿ ನೀನು ಅವರ ಪ್ರಾಣ ರಕ್ಷಣೆ ಸ್ವಲ್ಪ ನಿಂತುಕೋ. ಅವರೆಲ್ಲ ಭಗವಂತ ಇದ್ದಾನೆ. ಅದಕ್ಕಾಗಿ ಅಂತಃಕರಣೆ ತೋರಿದ್ರೆ ಎಲ್ಲ ಗ್ರಹಗಳ ಕೃಪೆ ನಿಮ್ಮ ಮೇಲಿರುತ್ತವೆ. ಆ ಒಂದು ಶನಿ ಮತ್ತು ರವಿ ಇದ್ದರೆ ಮಾತ್ರ ಬಹಿರಂಗವಾಗಿ ಸ್ವಲ್ಪ ಅಪ್ಪ ಮಗನ ಹೇರುಪೇರು ಬಿಟ್ಟರೆ ಅಂತರಂಗದಲ್ಲಿ ಬಹಳ ಚೆನ್ನಾಗಿರ್ತಾರೆ. ಇವರಿಗೆ ಏನೋ ಮತ್ತೊಂದು ಇನ್ನೊಂದು ಮಾಡ್ಕೊಳ್ಳತಕ್ಕದ್ದು ಅಲ್ವೇ ಅಲ್ಲ. ಈಗ ಮೊನ್ನೆ ಯಾರೋ ಲಾಟ್ರಿ ಅಂತ ಹೇಳಿದೆ ನಾನು, ಎಣ್ಣೆ ಮತ್ತು ಹೂಗಳನ್ನು ಕೊಟ್ಟು ಬರೋದರಿಂದ ಪ್ರೀತಿನೇ ಇರಬೇಕು ಅವರಿಗೆ. ಅದೊಂದೇ ಮಾಡ್ತಾಯಿದ್ದೀನಿ, ಬರಲಿ ನಂಗೆ ಬರಲಿ ಅಂತ ಕಾಯೋದಲ್ಲ. ಇದರ ಜೊತೆಗೆ ನೀವು ಮಾಡೋಂಥ ಕೆಲಸಗಳು ಸುಭಿಕ್ಷವಾಗಿರಬೇಕು. ಸತ್ಯಮತ ಧರ್ಮಂಚರ ಹೀಗಿರಬೇಕು. ಯಾವಾಗಲೂ ನಿಮ್ಮ ಕೈ ಹೀಗಿರಬೇಕು. ಈಗ ಆಗಬಾರ್ದಂತೆ. ಈಗ ಬೇಡೋದಿದು, ಈಗ ಕೊಡು ಅಂತ ಬೇಡೋದು. ಯಾವಾಗಲೂ ನಾನು 10 ಜನ ಕೊಡೋನಾಗಬೇಕು ಅನ್ನೋ ಸಂಕಲ್ಪ ಇರಬೇಕು. ಅದು ಸಂಕಲ್ಪ ಮೀನ್ಸ್ ಗುರಿ ಇರಬೇಕು. ನಿನಗೆ ಗುರಿ ಇರಬೇಕು, ಆಸೆ ಇರಬಾರ್ದು. ಇದರ ಹಿಂದೆ ಹೋಗಿ ನಿನಗೆ ರವಿನೂ ಸಪೋರ್ಟ್ ಮಾಡ್ತಾನೆ, ಶನಿನೂ ಸಪೋರ್ಟ್ ಮಾಡ್ತಾನೆ. ಖಂಡಿತ ಗುರುಗಳೇ, ಅರ್ಥಪೂರ್ಣವಾಗಿರುವಂಥ ಮಾತುಗಳನ್ನ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಟ್ರಿ. ಜೊತೆಗೆ ರವಿ ಶನಿ ಕಾಂಬಿನೇಷನ್ ಇದ್ದಾಗ ಯಾವ ರೀತಿಯಾಗಿರುವಂಥ ಸಮಸ್ಯೆಗಳು ಕಂಡುಬರುತ್ತೆ, ಅದ್ರ ಬಗ್ಗೆ ಅಷ್ಟೊಂದು ಲಕ್ಷ್ಯ ಕೊಡುವಂಥದ್ದು ಬೇಡ. ನಾವು ಮಾಡುವಂಥ ಉತ್ತಮ ಕೆಲಸಗಳಿಂದ ಅದರಿಂದ ಆಗುವಂಥ ಅಡ್ಡ ಪರಿಣಾಮಗಳನ್ನ ನಾವು ತಡೆಗಟ್ಟಬಹುದು ಅಂತ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇನ್ನೂ ಕೂಡ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.